ಇರಾನ್ ತೈಲವೂ ನಮ್ಮದೇ, ಖರ್ಗ್ ದ್ವೀಪವೂ ಕೂಡ ನಮ್ಮದೇ. ಜಗತ್ತಿನಲ್ಲಿ ಸಂಚಲನ ಮೂಡಿಸಿದೆ ಈಗ ಟ್ರಂಪ್ ಮಾತುಗಳು. ಇರಾನ್ ತೈಲವೂ ನಮ್ಮದೇ, ಖರ್ಗ್ ದ್ವೀಪವೂ ನಮ್ಮದೇ. ಜಗತ್ತಿನಲ್ಲಿ ಸಂಚಲನ ಮೂಡಿಸಿದಂತಹ ಟ್ರಂಪ್ ಮಾತುಗಳು. ನೇರವಾಗಿ ಮನಸ್ಸಿನ ಮಾತನಾಡಿದ್ರು ಟ್ರಂಪ್ ಅಣ್ಣ. ಪರೋಕ್ಷವಾಗಿ ಯುದ್ಧದ ಪರಮಾರ್ಥ ಬಿಚ್ಚಿಟ್ಟಂತಹ ಟ್ರಂಪ್, ತೈಲವೂ ನಮ್ಮದೇ, ದ್ವೀಪವೂ ನಮ್ಮದೇ. ಇರಾನ್ ತೈಲವನ್ನ ಸ್ವಾಧೀನಕ್ಕೆ ಪಡೆಯಬೇಕು. ತೈಲ ಸಂಪನ್ನ ಖರ್ಗ್ ದ್ವೀಪವನ್ನ ವಶಕ್ಕೆ ಪಡೆಯಬೇಕು. ಇರಾನ್ ಆಡಳಿತವನ್ನ ಬದಲಾಯಿಸಿ ಬಿಡಬೇಕು. ಇದೆಲ್ಲ ಮಾಡೋದು ನನಗಿಷ್ಟ ಎಂದ ಟ್ರಂಪ್. ಆದ್ರೆ ಅಮೆರಿಕಾದ ಕೆಲ ಮೂರ್ಖರು ಇದನ್ನ ಒಪ್ಪುತ್ತಿಲ್ಲ. ನೀವ್ ಯಾಕೆ ಹಾಗೆ ಮಾಡ್ತೀರಾ ಅಂತ ಬೀದಿಗೆ ಇಳಿತಾರೆ. ಅವರೇ ನಿಜವಾದ ಮೂರ್ಖರು. ಟ್ರಂಪ್ ಅಣ್ಣ ಗರಂ ಆಗಿ ಮಾತನಾಡಿದ್ದಾರೆ. ಇರಾನ್ ಯಾವುದೇ ರಕ್ಷಣೆ ಇದೆ ಅಂತ ನಾನು ಭಾವಿಸಿಲ್ಲ. ಇರಾನ್ ದೇಶವನ್ನ ನಾವು ಸುಲಭವಾಗಿ ವಶಕ್ಕೆ ಪಡೆಯಬಹುದು ಅನ್ನೋದು ಟ್ರಂಪ್ ಲೆಕ್ಕಾಚಾರ. ಹೀಗಂತ ಓತಪ್ರೇತವಾಗಿ ಅಮೆರಿಕ ಅಧ್ಯಕ್ಷ ಟ್ರಂಪೇ ಹೇಳುತ್ತಿದ್ದಾರೆ. ಟ್ರಂಪ್ ಹೇಳಿದಂತೆ ಎಲ್ಲವೂ ಇಲ್ಲಿ ಸುಲಭ ಅಲ್ಲ. ಯುದ್ಧ ಶುರುವಾಗಿ ತಿಂಗಳಾಯ್ತು, ಈವರೆಗೂ ಮಣದಿಲ್ಲ ಇರಾನ್. ಅದನ್ನ ಗಮನಿಸಬೇಕು. ಮುಂದೆಯೂ ಕೂಡ ಇರಾನ್ ಹಿಂದೆ ಸರಿಯುವಂತಹ ಯಾವ ಲಕ್ಷಣವೂ ಕೂಡ ಇಲ್ಲ. ಮಣಿಯಲ್ಲ ಇರಾನ್. ಟ್ರಂಪ್ ನಡೆಗಳು ಅಮೆರಿಕಾಗೆ ಆಪತ್ತು ಅನ್ನುವಂತಹ ರೀತಿ ವಿಶ್ಲೇಷಣೆ ಬರ್ತಾ ಇದೆ. ಟ್ರಂಪ್ಗೆ ಇರಾನ್ ತೈಲ ದ್ವೀಪವನ್ನ ಮತ್ತು ಖರ್ಗ್ ದ್ವೀಪವನ್ನ ವಶಪಡಿಸಿಕೊಳ್ಳುವಂತಹ ಹುನ್ನಾರ ಇದೆ ಅಂತ ಮೊದಲಿಂದಲೂ ಕೂಡ ಮಾತುಗಳು ಕೇಳಿ ಬರ್ತಾ ಇತ್ತು. ಈಗ ಅದಕ್ಕೆ ಪುಷ್ಟಿ ನೀಡುವಂತೆ ಟ್ರಂಪ್ ಮಾತನಾಡಿರೋದು. ಇರಾನ್ ತೈಲವೂ ನಮ್ಮದೇ, ಖರ್ಗ್ ದ್ವೀಪವೂ ನಮ್ಮದೇ. ಜಗತ್ತಿಗೆ ಒಂದು ಯಾವ ಸಂದೇಶವನ್ನ ಕೊಡ್ಲಿಕ್ಕೆ ಹೊರಟಿದ್ದಾರೆ ಟ್ರಂಪ್ ಅನ್ನುವಂಥದ್ದು. ಯಾಕೆಂದ್ರೆ ಇವು ಅವರ ಮನಸ್ಸಿನ ಮಾತುಗಳು. ಟ್ರಂಪ್ ಹೇಳ್ತಿದ್ದಾರೆ ಪರೋಕ್ಷವಾಗಿ ಯುದ್ಧದ ಪರಮಾರ್ಥ, ಯುದ್ಧ ಯಾಕೆ ಅನ್ನೋ ಕಾರಣವನ್ನ ಟ್ರಂಪ್ ಈ ರೀತಿಯಾಗಿ ಬಿಚ್ಚಿಟ್ಟಿದ್ದಾರೆ. ಇರಾನ್ ತೈಲವನ್ನ ನಾವು ಸ್ವಾಧೀನಕ್ಕೆ ಪಡೆಯಬೇಕು. ತೈಲ ಸಂಪನ್ನ ಖರ್ಗ್ ದ್ವೀಪವನ್ನು ವಶಕ್ಕೆ ಪಡೆಯೋದೇ ನಮ್ಮ ಗುರಿ. ಅದಕ್ಕಾಗಿ ಯುದ್ಧ ಮಾಡುತ್ತಿದ್ದೇವೆ ಅಂತ ಪರೋಕ್ಷ ಮಾತುಗಳನ್ನಾಡಿದ್ದಾರೆ. ಏನು, ಇರಾನ್ ಆಡಳಿತವನ್ನ ಬದಲಾಯಿಸಬೇಕು, ಇರಾನ್ ಸರ್ವಾಧಿಕಾರದ ಮೇಲೆ ಅಮೆರಿಕ ಚುಕ್ಕಾಣಿ ಹಿಡಿಬೇಕು, ಟ್ರಂಪ್ಗೆ ವಶವಾಗಬೇಕು ಅನ್ನೋವಂಥದ್ದೇ ಯುದ್ಧದ ಹಿಂದಿರುವಂತಹ ಸ್ಟ್ರಾಟಜಿ. ಇದೆಲ್ಲ ಮಾಡೋದು ನನಗಿಷ್ಟ ಅಂತ ಟ್ರಂಪ್ ಹೇಳ್ತಾ ಇರೋದು. ಇನ್ನು ಅಮೆರಿಕಾದ ಕೆಲವರು ಇದನ್ನ ಒಪ್ಪುತ್ತಾ ಇಲ್ಲ. ಅವರನ್ನ ಮೂರ್ಖರು ಅಂತ ಕರೆದಿದ್ದಾರೆ. ನೀವು ಯಾಕೆ ಹಾಗೆ ಮಾಡ್ತೀರಾ ಅಂತ ಬೀದಿಗಿಳಿತಾರೆ. ಅಮೆರಿಕಾದ ಕೆಲವು ಮೂರ್ಖರು ಅಂತಿದ್ದಾರೆ. ನಿಜವಾದ ಮೂರ್ಖರು ಅವರೇ ಅಂತ ಟ್ರಂಪ್ ಅಣ್ಣ ಗರಂ ಆದ್ರು. ಇರಾನ್ಗೆ ಯಾವುದೇ ರಕ್ಷಣೆ ಇದೆ ಅಂತ ನನಗೆ ಅನಿಸೋದಿಲ್ಲ. ದೇಶವನ್ನು ನಾವು ಸುಲಭವಾಗಿ ವಶಕ್ಕೆ ಪಡೆಯಬಹುದು ಅನ್ನೋದು ಟ್ರಂಪ್ ಲೆಕ್ಕಾಚಾರ. ಆದ್ರೆ ಈವರೆಗೂ ಕೂಡ ಯುದ್ಧ ಶುರುವಾಗಿ 1 ತಿಂಗಳು ಕಳೀತಾ ಬಂದ್ರು. ಇರಾನ್ ಮಾತ್ರ ಯಾವ ಕಾರಣಕ್ಕೂ ಹಿಂದೆ ಸರಿಯುವಂತಹ ಯೋಚನೆ ಕೂಡ ಮಾಡ್ತಾ ಇಲ್ಲ. ಇನ್ಫ್ಯಾಕ್ಟ್ ಅಮೆರಿಕ ಮೇಲೆ ಪ್ರತಿದಾಳಿಯನ್ನ ಇರಾನ್ ಇನ್ನೂ ತೀವ್ರಗೊಳಿಸಿದೆ. ಯುದ್ಧ ಶುರುವಾಗಿ ತಿಂಗಳಾದ್ರೂ ಕೂಡ ಮಣಿದಿಲ್ಲ ಇರಾನ್. ಇದನ್ನೆಲ್ಲ ನೋಡ್ತಿದ್ರೆ ಅಮೆರಿಕಾಗೆ ಆಪತ್ತು ಇದೆ ಅನ್ನುವಂತೆ ತಜ್ಞರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಯುದ್ಧ ಯಾಕೆ ಅನ್ನುವಂಥ ಕಾರಣಗಳನ್ನು ಪರೋಕ್ಷವಾಗಿ ತಮ್ಮ ಮಾತುಗಳಲ್ಲಿ ಹೇಳಿದ್ದಾರೆ. ನಮಗೆ ತೈಲ ಬೇಕು ಮತ್ತು ತೈಲವಿರುವಂತಹ ಸಂಪನ್ಮೂಲವಾದಂತಹ ದ್ವೀಪ ನಮ್ಮ ವಶ ಆಗಬೇಕು. ಇರಾನ್ ತೈಲವೂ ನಮ್ಮ ಆಡಳಿತಕ್ಕೆ ಬರಬೇಕು, ನಮ್ಮ ವಶಕ್ಕೆ ಬರಬೇಕು. ಆ ದ್ವೀಪವನ್ನು ಕೂಡ ನಾವು ವಶಪಡಿಸಿಕೊಳ್ಳಬೇಕು. ಇದಕ್ಕಾಗಿ ನಾವು ಯುದ್ಧವನ್ನ ಮಾಡ್ತಾ ಇದ್ದೇವೆ ಅಂತ ಪರೋಕ್ಷವಾಗಿ ಮಾತನಾಡಿದ್ದಾರೆ. ಇನ್ನು ಇರಾನ್ ಆಡಳಿತ ಏನಿದೆಯಲ್ಲ, ಈ ಆಡಳಿತವನ್ನ ವಶಕ್ಕೆ ಪಡಿಬೇಕು, ಸರ್ವಾಧಿಕಾರವನ್ನ ಅಮೆರಿಕ ವಹಿಸಿಕೊಳ್ಳಬೇಕು ಅನ್ನೋ ಕಾರಣದಿಂದ ಈ ಯುದ್ಧ ಅನ್ನೋದನ್ನ ಟ್ರಂಪ್ ಪರೋಕ್ಷ ಮಾತುಗಳಲ್ಲಿ ಆಡ್ತಾ ಇದ್ದಾರೆ. ಇನ್ನು ಖರ್ಗ್ ದ್ವೀಪ ಇದು ತೈಲ ಸಂಪನ್ನ ಭರಿತವಾದಂತಹ ದ್ವೀಪ. ಇದನ್ನ ವಶಕ್ಕೆ ಪಡೆಯಬೇಕು ಅನ್ನೋದು ಯುದ್ಧದ ಹಿಂದಿನ ಒಂದು ಲೆಕ್ಕಾಚಾರವಾಗಿರುತ್ತೆ. ಪರೋಕ್ಷವಾಗಿ ಇದೇ ಕಾರಣಕ್ಕೆ ಯುದ್ಧ ಆಗ್ತಿದೆ ಅನ್ನೋದನ್ನ ಟ್ರಂಪ್ ಹೇಳಿದ್ದಾರೆ. ಕೆಲವರು ಅಮೆರಿಕಾದವರೇ ಇದನ್ನ ಒಪ್ಪುತ್ತಾ ಇಲ್ಲ, ಮೂರ್ಖರವರು ಅಂತ ಕರೆದಿದ್ದಾರೆ. ಅವರೇ ನಿಜವಾದ ಮೂರ್ಖರು ಅಂದಿದ್ದಾರೆ ಟ್ರಂಪ್. ಯಾಕೆ ಹಾಗೆ ಮಾಡ್ತೀರಾ ಅಂತ ಅಮೆರಿಕಾದವರೇ ಬೀದಿಗಿಳಿತಾರೆ. ನಿಜವಾದ ಮೂರ್ಖರು ಒಬ್ರು. ಇನ್ನು ಇರಾನ್ನ ವಶಪಡಿಸಿಕೊಳ್ಳೋದು ನಮಗೆ ಬಹಳ ಸುಲಭ ಅನ್ನೋಂಥ ಯೋಚನೆಯಲ್ಲೇ ಇದ್ದಾರೆ ಇನ್ನು ಟ್ರಂಪ್. ಆದ್ರೆ ಈ ಕಡೆ ಇರಾನ್ ಮಾತ್ರ ಯಾವ ಕಾರಣಕ್ಕೂ ಮಣಿತಾ ಇಲ್ಲ. ಇನ್ಫ್ಯಾಕ್ಟ್ ಅಮೆರಿಕ ದಾಳಿಗೆ ಇರಾನ್ ಕೂಡ ಅಷ್ಟೇ ಬಲವಾಗಿ ಪ್ರತಿದಾಳಿಯನ್ನ ಮಾಡ್ತಾ ಇದೆ. ಓತಪ್ರೋತವಾಗಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಾತನಾಡಿದ್ದಾರೆ. ಆದ್ರೆ ಇರಾನ್ ಮಾತ್ರ ಯಾವ ಕಾರಣಕ್ಕೂ ಹಿಂದೆ ಸರಿಯುವಂತೆ ಕಾಣ್ತಾ ಇಲ್ಲ. ಯುದ್ಧ ಶುರುವಾಗಿ ತಿಂಗಳಾದ್ರೂ ಕೂಡ ಇರಾನ್ ಕೇವಲ ಮಾತುಕತೆಗೆ ಸಂಧಾನಕ್ಕೂ ಕೂಡ ಮುಂದಾಗದೆ ಇರುವಂಥದ್ದು. ಅಮೆರಿಕದ ನಾವು ಯಾವ ಕಂಡೀಷನ್ಗೂ ಕೂಡ ನಾವು ಒಪ್ಕೊಳ್ಳೋದಿಲ್ಲ.
ಇದು ನಮಗೆ ಸಮ್ಮತವೇ ಇಲ್ಲ. ಇನ್ನು ಹರ್ಮುಜ್ ಜಲಸಂಧಿ ಆಗಿರ್ಬೋದು ಮತ್ತು ಅಲ್ಲಿನ ತೈಲ ದ್ವೀಪಗಳು ಇವೆಲ್ಲವೂ ಕೂಡ ನಮ್ಮ ಹಕ್ಕಿನದು. ನಾವು ಹೇಳಿದಂತೆ, ನಾವು ಅಧಿಕಾರ ನಡೆಸಿದಂತೆ ಇದೆಲ್ಲವೂ ನಡೆಯುತ್ತೆ. ಅಮೆರಿಕಾಗೆ ಹೇಳೋಕೆ ಹಕ್ಕಿಲ್ಲ ಅಂತಾನೆ ಇರಾನ್ ವರ್ತಿಸ್ತಾ ಇದೆ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.